ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಪಹಲ್ಗಾವಿನ ಬೇಸರನ್ ವ್ಯಾಲಿ ಅದರ ಸುಂದರತೆಯಿಂದ ಜನರ ಹೃದಯ ಗೆಲ್ಲುತ್ತಾ ಇದ್ದರೆ, ಇನ್ನೊಂದು ಕಡೆ ಆ ಭೂಮಿಯಲ್ಲಿ ನಡೆದ ಒಂದು ಭೀಕರ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಭಾರತದಲ್ಲಿರುವ ಈ ಮಿನಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ಭಯಾನಕ ಉಗ್ರವಾದಿ ದಾಳಿಯಲ್ಲಿ 27 ನಿರಪರಾಧಿಗರು ಮೃತಪಟ್ಟಿದ್ದರೆ 17 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ನಡೆದ ಈ ಪ್ರದೇಶ ಅದೆಷ್ಟು ಎತ್ತರದಲ್ಲಿ ಇದೆ ಅಂದರೆ, ಅಲ್ಲಿ ತಲುಪಲು ಜನರು ಬರಿಗಾಲಿನಲ್ಲಿ ಅಥವಾ ಕುದುರೆ ಸವಾರಿಯ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದರೂ ಆ ದಿವಸ ಸೇನೆಯು ಸ್ಥಳೀಯರು ಒಟ್ಟು ಸೇರಿ ತಮ್ಮ ಜೀವದ ಹಂಗು ತೊರೆದು ಗಾಯಾಳುಗಳನ್ನು ಆಸ್ಪತ್ರೆಗೆ ತಲುಪಿಸಲು ಶ್ರಮಿಸಿದರು. ಆದರೆ ಈ ದಾಳಿ ಕೇವಲ ಶಸ್ತ್ರ ದಾಳಿಯಲ್ಲ, ಇದು ನಮ್ಮ ಮಾನವೀಯತೆಯ ಮೇಲೆ ನಡೆದ ದಾಳಿ. ಉಗ್ರರು ಧರ್ಮದ ಆಧಾರದ ಮೇಲೆ ಜನರನ್ನು ಗುರಿಯಾಗಿಸಿಕೊಂಡರು. 27 ಮಂದಿ ಮೃತರ ಪೈಕಿ 25 ಹಿಂದೂ, ಒಬ್ಬ ಮುಸ್ಲಿಂ ಮತ್ತು ಒಬ್ಬ ಕ್ರಿಶ್ಚಿಯನ್ ಇದ್ದರು. ಪ್ರತಿಯೊಬ್ಬ ಮೃತರ ಕಥೆಯು ಒಂದು ಮುರಿದ ಕನಸಿನಂತೆ. ಜೈಪುರದ ನೀರಜ್ ಅವರು ವಿದೇಶದಿಂದ ರಜೆಗಾಗಿ ಬಂದಿದ್ದರು. ನೇಪಾಳದ ಸುದೀಪ್ ಹೊಸ ಬದುಕಿನ ಕನಸುಗಳೊಂದಿಗೆ ಬಂದಿದ್ದರು. ಇಂಡಿಯನ್ ಏರ್ ಫೋರ್ಸ್ನ ತಾಗೆ ಹೆಲಿಯಾಂಗ್ ಮತ್ತು IB ಅಧಿಕಾರಿಯಾಗಿದ್ದ ಮನುಷ್ ರಂಜನ್ ಅವರ ಕುಟುಂಬ ಇಂದು ಕೇವಲ ಅವರ ನೆನಪುಗಳಲ್ಲೇ ಬದುಕುತ್ತಾ ಇದೆ. ಲೆಫ್ಟಿನೆಂಟ್ ವಿಜಯ್ ನರ್ವಾಲ್ ಅವರ ಮದುವೆಯಾಗಿ ಕೇವಲ 6 ದಿನವಾಗಿತ್ತು. ಅವರ ಪತ್ನಿ ಇಂದು ವಿಧವೆಯಾಗಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಷ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ದಾಳಿಯ ಸತ್ಯಾಸತ್ಯತೆಯನ್ನು ವಿವರಿಸುತ್ತೇನೆ. ಪ್ರತಿ ಸಣ್ಣ ಮಾಹಿತಿಯಿಂದ ಹಿಡಿದು ಪ್ರತಿ ಹತ್ತಿರದ ಬದುಕಿನ ಕಥೆಯವರೆಗೂ ಮತ್ತು ಅಲ್ಲಿ ಉದ್ಭವಿಸುವ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಬಯಸುತ್ತೇನೆ. ಅಂತಹ ದುಃಖದ ದಿನ ಏನು ನಡೆಯಿತು, ಏಕೆ ಆಯಿತು ಮತ್ತು ಅದು ನಮಗೆ ಮಾನವೀಯತೆಯ ಪರವಾಗಿ ಏಕೆ ನಿಂತುಕೊಳ್ಳಬೇಕು ಎಂಬುದನ್ನು ಹೇಳುತ್ತದೆ. ಸ್ನೇಹಿತರೆ, ವಿಡಿಯೋವನ್ನು ಸಂಪೂರ್ಣ ನೋಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಅದೇ ರೀತಿ ಹೇಗನ್ನಿಸಿತು ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. 22 ಏಪ್ರಿಲ್ 2025 ಮಂಗಳವಾರ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2ರವರೆಗೆ ಪಹಲ್ಗಾವಿನ ಬೇಸರನ್ ವ್ಯಾಲಿಯಲ್ಲಿ ಎಲ್ಲವೂ ಶಾಂತವಾಗಿತ್ತು. ಆಕಾಶದ ನೀಲಿ, ಗಾಳಿಯಲ್ಲಿನ ಚಳಿಯ ಛಾಯೆ, ಬಿಸಿಲು ಚಂದನದಂತೆ ಪ್ರಕಾಶಿಸುತ್ತಿತ್ತು. ಪ್ರವಾಸಿಗರು ಕುದುರೆ ಸವಾರಿ ಮಾಡುತ್ತಿದ್ದರು. ಮಕ್ಕಳು ಓಡಾಡುತ್ತಿದ್ದರು. ನವದಂಪತಿಗಳು ಫೋಟೋ ತೆಗೆದುಕೊಂಡು ಸಂಭ್ರಮಿಸುತ್ತಿದ್ದರು. ಅಂದಾಜು 180ರಿಂದ 200 ಜನ ಆ ವ್ಯಾಲಿಯಲ್ಲಿ ಇದ್ದರು. ಭಾರತ, ನೇಪಾಳ, UAEಯಿಂದ ಪ್ರವಾಸಿಗರು, ಸ್ಥಳೀಯ ಗೈಡ್ ಮತ್ತು ಕುದುರೆ ಸವಾರಿ ಮಾಡುವವರು, ಎಲ್ಲವೂ ನಡೆಯುತ್ತಾ ಇತ್ತು. ಎಲ್ಲವೂ ಸುಂದರವಾಗಿ ಸುದೀರ್ಘ ನೆನಪಿನಷ್ಟು ಆಳವಾಗಿ ನಡೆಯುತ್ತಾ ಇತ್ತು. ಆದರೆ ಮಧ್ಯಾಹ್ನ 2:32 ವೇಳೆಗೆ ಎಲ್ಲವೂ ಬದಲಾಯಿತು. ಸೇನೆಯ ಸಮವಸ್ತ್ರದಲ್ಲಿದ್ದ 3 ಉಗ್ರರು ಬಂದರು. ಅವರ ಬಳಿ AK-47 ರೈಫಲ್ಗಳಿದ್ದವು, ಗ್ರೆನೇಡ್ಗಳಿದ್ದವು ಮತ್ತು ಹೈಟೆಕ್ ವಾಕಿಟಾಕಿಗಳು ಇದ್ದವು. ಅವರು ಜನರನ್ನು ಧರ್ಮ ಕೇಳಿ, ಹೆಸರನ್ನು ಕೇಳಿ, ಉತ್ತರ ತಪ್ಪಾದರೆ ಅಥವಾ ವ್ಯಾಕುಲತೆಯಿಂದ ಉತ್ತರಿಸಿದರೆ ತಕ್ಷಣವೇ ಗುಂಡಿಕ್ಕಿ ಹತ್ಯೆ ಮಾಡಲು ತೊಡಗಿದರು. 18 ನಿಮಿಷಗಳ ಕಾಲ ನಡೆದ ಈ ದಾಳಿಯಲ್ಲಿ 25 ಹಿಂದೂ, ಒಬ್ಬ ಮುಸ್ಲಿಂ, ಒಬ್ಬ ಕ್ರಿಶ್ಚಿಯನ್ ಮೃತಪಟ್ಟರು. 17 ಜನ ಗಾಯಗೊಂಡರು. ಬೇಸರನ್ ಘಾಟಿಯ ಎತ್ತರ ಹಾಗೂ ಕಷ್ಟಕರವಾದ ಮಾರ್ಗ ರಕ್ಷಣಾ ಕಾರ್ಯವನ್ನು ಅಷ್ಟು ಸುಲಭವನ್ನಾಗಿಸಲಿಲ್ಲ. ಸ್ಥಳೀಯ ಕುದುರೆ ಸವಾರರು ತಮ್ಮ ಜೀವದ ಭಯವಿಲ್ಲದೆ ಗಾಯಾಳುಗಳನ್ನು ಸಾಗಿಸಿದರು. 20 ನಿಮಿಷಗಳ ಬಳಿಕ ಸೇನೆ ತಲುಪಿದರೂ ಸಾಕಷ್ಟು ನಷ್ಟ ಆಗಿ ಹೋಗಿತ್ತು. ಲೆಫ್ಟಿನೆಂಟ್ ವಿಜಯ್ ನರ್ವಾಲ್ 6 ದಿನಗಳ ಹಿಂದೆ ಮದುವೆಯಾಗಿ ಹನಿಮೂನ್ಗೆ ಪಹಲ್ಗಾವ್ಗೆ ಬಂದಿದ್ದರು. ಅವರ ಪತ್ನಿ ಹೇಳುತ್ತಾರೆ, ಅವರು ನನ್ನನ್ನು ರಕ್ಷಿಸಲು ತಮ್ಮ ಜೀವವನ್ನು ಕೊಟ್ಟರು. ಮಂಜುನಾಥ್ ಮತ್ತು ಪಲ್ಲವಿ ಮಗನ ಉತ್ತಮ ಫಲಿತಾಂಶವನ್ನು ಆಚರಿಸಲು ಕಾಶ್ಮೀರಕ್ಕೆ ಬಂದಿದ್ದರು. ಉಗ್ರರು ಮಂಜುನಾಥರನ್ನು ಹತ್ಯೆ ಮಾಡಿದರು. ಪಲ್ಲವಿ ಹೇಳಿದರು, ನನ್ನನ್ನೂ ಕೊಲ್ಲು. ಉಗ್ರ ಹೇಳುತ್ತಾನೆ, ನಿನ್ನನ್ನು ಕೊಲ್ಲದೆ ಬಿಟ್ಟು ಬಿಡುತ್ತೇನೆ, ಹೋಗು, ಮೋದಿಗೆ ಹೇಳು. ಇನ್ನು ಸೈಯದ್ ಆದಿಲ್ ಹುಸೇನ್ ಶಾ ಅನಂತ್ನಾಗ್ನ ಸಾದಾ ಕುದುರೆ ಸವಾರ, ತಾನು ಪ್ರವಾಸಿಗರ ರಕ್ಷಣೆಗಾಗಿ ಉಗ್ರರ ರೈಫಲ್ ಕಿತ್ತುಕೊಳ್ಳಲು ಪ್ರಯತ್ನಿಸಿದ. ಆದರೂ ಹೋರಾಡಿ ಕೊನೆಗೆ ಗುಂಡು ತಗುಲಿ ತಾನೇ ಹತ್ಯೆಯಾದ. ಈ ದಾಳಿಯ ರೂಪುರೇಖೆ 26/11 ಮುಂಬೈಯಲ್ಲಿ ನಡೆದ ಹತ್ಯಾಕಾಂಡದ ಮಾದರಿಯಲ್ಲಿಯೇ ರೂಪಿಸಲಾಗಿತ್ತು. ಲಷ್ಕರ್ ಎ ತೊಯ್ಬಾದ ಶ್ಯಾಡೋ ಗ್ರೂಪ್ ದ ರೆಸಿಸ್ಟೆಂಟ್ ಫ್ರಂಟ್ ಇದಕ್ಕೆ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದೆ. ಪ್ರತ್ಯಕ್ಷದರ್ಶಿ ಪ್ರವಾಸಿಗರು ಹೇಳುವಂತೆ ಉಗ್ರರು ಕೆಲವರ ಹೆಸರು ಕೇಳುತ್ತಾರೆ. ಹೆಸರಿನಲ್ಲಿ ಇವ ಮುಸ್ಲಿಂ ಅಲ್ಲ, ಹಿಂದೂ ಎಂದು ಗೊತ್ತಾದ ತಕ್ಷಣ ಗುಂಡು ಹಾರಿಸಿ ಅವರನ್ನು ಕೊಲ್ಲಲಾಗುತ್ತದೆ. ಇನ್ನು ಕೆಲವು ಉಗ್ರರು ಕಲ್ಮಾ ಓದಲು ಒತ್ತಾಯಿಸುತ್ತಾರೆ. ಯಾರಿಗೆ ಕಲ್ಮಾ ಓದಲು ಬರುವುದಿಲ್ಲವೋ ಅವರನ್ನು ತಕ್ಷಣ ಗುಂಡಿಕ್ಕಿ ಹತ್ಯೆ ಮಾಡಲಾಗುತ್ತಿತ್ತು. ಇನ್ನು ಕೆಲವರು ಪ್ಯಾಂಟ್ ಇಳಿಸಲು ಒತ್ತಾಯಿಸುತ್ತಾರೆ.
ಆಗ ಯಾರು ಮುಸ್ಲಿಂ ಅಲ್ಲ ಎಂದು ಅವರಿಗೆ ಅನ್ನಿಸುತ್ತದೋ ತಕ್ಷಣ ಅವರನ್ನು ಗುಂಡಿಕ್ಕಿ ಹತ್ಯೆ ಮಾಡುತ್ತಾರೆ. ಸುಮಾರು 15ರಿಂದ 20 ನಿಮಿಷಗಳ ಕಾಲ ಈ ಗುಂಡು ಹಾರಾಟ ನಡೆಯುತ್ತದೆ. ಮೊದಮೊದಲಿನ ಗುಂಡು ಕೇಳುತ್ತಾ ಪ್ರವಾಸಿಗರು ಇದೊಂದು ಮಿಲಿಟರಿ ತರಬೇತಿ ಕಾರ್ಯಕ್ರಮ ಇರಬೇಕು ಎಂದು ಅಂದುಕೊಂಡರು. ಯಾವಾಗ ಒಂದಿಬ್ಬರ ಹೆಣ ಉರುಳಿತೋ ಆಗ ಇದು ಭಯೋತ್ಪಾದಕರ ದಾಳಿ ಎಂದು ಎಲ್ಲರಿಗೂ ಅರ್ಥವಾಗುತ್ತದೆ. ಮಹಾರಾಷ್ಟ್ರದ ಪುಣೆಯಿಂದ ಬಂದಿದ್ದ ಆಶಾ ಅವರು ಮಾಧ್ಯಮದೊಂದಿಗೆ ಸಂದರ್ಶನವೊಂದರಲ್ಲಿ ಹೇಳುತ್ತಾರೆ, ಉಗ್ರರು ವಿಶೇಷವಾಗಿ ಪುರುಷರನ್ನು ಟಾರ್ಗೆಟ್ ಮಾಡಿದರು. ಹಿಂದೂ ಧರ್ಮದವರನ್ನು ಕಲ್ಮಾ ಓದಲು ಒತ್ತಾಯಿಸಿದರು. ಓದಲು ಸಾಧ್ಯವಾಗದವರಿಗೆ ತಕ್ಷಣ ಗುಂಡು ಹಾರಿಸುತ್ತಾರೆ. ನನ್ನ ಮುಂದೆಯೇ ನನ್ನ ಅಪ್ಪನ ಮೇಲೆ 3 ಗುಂಡು ಹಾರಿಸಿದರು. ಇನ್ನು ಈ ದಾಳಿ ಯಾಕೆ ಆಯಿತು ಎಂದು ಯೋಚಿಸುವುದಾದರೆ, ಅಮರನಾಥ ಯಾತ್ರೆಯ ಪ್ರಾರಂಭವು ಈ ಸ್ಥಳದಿಂದ ಆಗುತ್ತದೆ. ಈ ಬಾರಿ ಯಾತ್ರೆ 62 ದಿನಗಳ ಕಾಲ ನಡೆಯಲಿದೆ. ಯಾತ್ರೆಗೆ ಸಂಬಂಧಿಸಿದ ಈ ಸ್ಥಳದ ಮೇಲೆ ದಾಳಿ ಮಾಡುವುದರಿಂದ ಜೀವ ಭಯ ಸೃಷ್ಟಿಯಾಗುತ್ತದೆ. ಮಾತ್ರವಲ್ಲ, ಇದೇ ವೇಳೆ ಭಾರತದ ಚೀನಾಬ್ ಸೇತುವೆ ಅಭಿವೃದ್ಧಿ, ಶ್ರೀನಗರಕ್ಕೆ ರೈಲು ಸಂಪರ್ಕ ಕಲ್ಪಿಸುವ ಯೋಜನೆಗಳು ಮುಗಿಯುತ್ತಿದ್ದ ಈ ಸಂದರ್ಭದಲ್ಲಿ ಈ ದಾಳಿ ನಡೆದಿದ್ದು ಉದ್ದೇಶ ಪ್ರವಾಸೋದ್ಯಮವನ್ನು ನಿಲ್ಲಿಸುವುದು. ಇದರಿಂದ ಅಲ್ಲಿನ ಮಂದಿ ಆರ್ಥಿಕವಾಗಿ ಕಂಗಾಲಾಗಿ ನಿರುದ್ಯೋಗ ಸೃಷ್ಟಿಯಾಗಿ ನಂತರ ಅವರನ್ನು ಉಗ್ರ ಸಂಘಟನೆಗಳಿಗೆ ಸೇರಿಸಿಕೊಳ್ಳಬಹುದು ಅಂತ ಉಗ್ರರ ಒಂದು ಇರಾದೆಯೂ ಇರಬಹುದು. 27 ಜನರ ಸಾವಿನಲ್ಲಿ ಒಬ್ಬ UAE ಪ್ರವಾಸಿಗ, ಒಬ್ಬ ನೇಪಾಳಿ ಸೇರಿದಂತೆ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಉತ್ತರ ಪ್ರದೇಶದವರು ಮತ್ತು ಸ್ಥಳೀಯರು ಕೂಡ ಇದ್ದರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಮುಂದೆ ಹಂಚಿಕೊಳ್ಳಿ. ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಧನ್ಯವಾದಗಳು.